ಮನುಷ್ಯನು ಈ ದಿನ ಯಾವ ಪರಿಸ್ಥಿತಿಗೆ ಹೋಗಿದ್ದಾನಂದ್ರೆ ಬೇರೆ, ಕಳ್ಳತನ ಮಾಡುವವರು ಆತನ ಮನೆಯಲ್ಲಿ ಅವತ್ತಿನ ದಿನದ ಇರುವಂತ ಪರಿಸ್ಥಿತಿಗಳೇ ಸ್ವಲ್ಪ ಹಣಗಳಿಟ್ಟಿರ್ತಾನೆ. ಅವನ ಮೇಲೆ ಕನಿಕರ ಪಡದೆ, ದಯೆ ತೋರಿಸದೆ, ನಾನು ಸ್ವಲ್ಪ ಹೊತ್ತು ಚೆನ್ನಾಗಿರಬೇಕು, ನಾನು ಸುಖ ಪಡಬೇಕು, ನಾನು ಕುಡಿಬೇಕು, ನಾನು ವ್ಯಭಿಚಾರ ಮಾಡಬೇಕು, ಅವನ ಹಣವನ್ನು ದೋಚಿಕೊಳ್ಳಬೇಕು ಅನ್ನುವಂತ ದುರಾಸೆ ಪಟ್ಟು ಒಬ್ಬ ಬಡವನನ್ನು ಕನಿಕರ ತೋರಿಸದೆ ಸುಳ್ಳುಕೊಳ್ತಾ ಇದ್ದೀವಲ್ಲ, ಇದು ನ್ಯಾಯವ? ಇದು ಒಳ್ಳೇದ? ಇದು ಶ್ರೇಯಸ್ ಕಲಿಸುತ್ತಾ ನಿಮಗೆ? ಅನೇಕ ಮನೆಗಳಲ್ಲಿ ಬೇರೆ ಮದುವೆ ಹಣವು, ಮತ್ತೊಂದು ಕಾರ್ಯಕ್ರಮಕ್ಕೋಸ್ಕರ ಹಣ ಮಡಗಿರ್ತಾರೋ, ಅಥವಾ ಏನು ಮಗಳಿಗೆ ಅಡ್ಮಿಷನ್ ಮಾಡೋದಕ್ಕೋಸ್ಕರ, ನಾವು ಮಗಳು ಮದುವೆ ಮಾಡೋಕ್ಕೋಸ್ಕರ ಯಾವ್ಯಾವ ಕಷ್ಟದಿಂದ ಹಣ ಉಳಿಸಿ ಮಡಗಿದ್ರೆ, ಬಹಳ ದಿನದಿಂದ ಆಲೋಚನೆ ಮಾಡಿ 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 ಅವರ ಮನೆ ಮೇಲೆ ಬಿದ್ದು, ಮನೆಯವರು ಯಾರಾದರೂ ನೋಡಿದ್ರೆ ಅವರನ್ನು ಕೂಡ ಕೊಲೆ ಮಾಡುವಂಥದ್ದು, ಅವರನ್ನು ಕೂಡ ಸಾಯಿಸುವಂಥದ್ದು, ಹಣವೆಲ್ಲ ದೋಚಿಕೊಂಡು ಹೋಗುವಂಥದ್ದು, ಇಂಥ ಮೃಗ ಸಮಾಜದಲ್ಲಿ ಬೇರೆ ನಾವು ಬದುಕ್ತಾ ಇದ್ದೀವಿ. ಅಂದರೆ ಕನಿಕರ ನಮ್ಮ ಮನುಷ್ಯನಿಗೆ ಏನು ತೆಗೆದುಕೊಂಡು ಹೋಗಿ ಏನು ಮಾಡ್ತೀಯ? ದೇವರ ಆಶೀರ್ವಾದ ಐತಾ ಆ ಹಣದಲ್ಲಿ? ದೇವರ ಕೃಪೆ ಇದೆಯಾ? ದೇವರ ದಯೆ ಇದೆಯಾ? ಕೆಲವರು ಏನು ಹೇಳ್ತಾರೆ ಅಂದರೆ, ಸಾಹುಕಾರ ಹತ್ರ, ಹಣ ಇರೋರ ಹತ್ರ ಅವನು ಮೋಸ ಮಾಡಿರ್ತಾನೆ, ಅವನು ಮೋಸ ಮಾಡಿ ದೋಚ್ಕೊಂಡಿರ್ತಾನೆ, ಅವನ ಹತ್ರ ನಾವು ದೋಚ್ಕೊಂಡ್ರೆ ನಮಗೆ ಶಾಪ ತಗೊಳ್ಳಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ? ನೀವು ಆ ರೀತಿ ಅಂದ್ಕೊಂಡಿದ್ದೀರಾ? ತಪ್ಪು ಅಭಿಪ್ರಾಯ. ಅನ್ಯಾಯಗಾರನ ಅನ್ಯಾಯವು ಅವನನ್ನು ಕೊಲ್ಲುವುದು, ಅದು ಬೇರೆ. ದೇವರನ್ನು ನೋಡ್ಕೋತಾರೆ. ನೀನು ನ್ಯಾಯವಂತನ, ನೀನ್ ದೇವರ ಅವನು ಬದುಕಿಸ್ತಾ ಇರೋದು ದೇವರು. ದೇವರೇ ಅವನ್ನ ಬದುಕಿಸ್ತಾ ಇದ್ದಾರೆ, ದೇವರೇ ಅವನನ್ನ ಕಾಪಾಡ್ತಾ ಇದ್ದಾರೆ. ಈ ಭೂಮಿ ಮೇಲೆ ಇಟ್ಟಿದ್ದಾರೆ ಅಂದ್ರೆ ಮಹಾದೇವರ ಕರುಣೆ. ಒಬ್ಬ ಕಳ್ಳನು, ಒಬ್ಬ ವ್ಯಭಿಚಾರಿ, ಒಬ್ಬ ನಶೆ ಮಾಡುವವನು, ಒಬ್ಬ ಕೊಲೆ ಮಾಡುವವನು ಬದುಕ್ತಾ ಇದ್ದಾನಂದ್ರೆ ಅದು ದೇವರ ಕರುಣೆ ಕಣಪ್ಪ. ಕಾನೂನು ಪ್ರಕಾರ ಏನಕ್ಕೆ ಶಿಕ್ಷೆ ಸಿಗಲಿ? ದೇವರೇ ಹೇಳಿದ್ದಾರೆ, ಅಪರಾಧ ಮಾಡುವವನಿಗೆ ತಕ್ಕ ಸಮಯದಲ್ಲಿ ಅಪರಾಧಕ್ಕೆ ಶಿಕ್ಷೆ ಸಿಗದೇ ಇದ್ದರೆ ಅಪರಾಧವನ್ನು ಮಾಡಬೇಕೆನ್ನುವಂತ ಮನಸ್ಸು ಪ್ರತಿಯೊಬ್ಬನಲ್ಲಿ ಹುಟ್ಟುತ್ತೆ. ಅವನು ಅಪರಾಧ ಮಾಡಿದಾಗ ಅವನಿಗೆ ಶಿಕ್ಷೆ ಕೊಡೋಣ, ಖಂಡಿತ ಕಾನೂನು ಪ್ರಕಾರ ಏನಂತ ಶಿಕ್ಷೆ ಕೊಡೋಣ. ಆದ್ರೆ ಅವನ ಹತ್ರ ದೋಚ್ಕೊಂಡು ನಾನು ಒಳ್ಳೆ ಕಾರ್ಯ ಮಾಡ್ಕೋತಾ ಇದ್ದೀನಿ ಅನ್ನೋದು ಬಹಳ ತಪ್ಪು ಅಭಿಪ್ರಾಯ. ಅವನು ಮಾಡಿದ ಪಾಪಕ್ಕೆ ದೇವರು ಅವನಿಗೆ ಶಿಕ್ಷಿಸ್ತಾರೆ.